ಹಾಯ್ ಎವ್ರಿವನ್, ನಾನು ನಿಮ್ಮ ಕಂಡಕೋರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆತ್ಮೀಯ ವೀಕ್ಷಕರೇ, ಊಟ ಅಂದಮೇಲೆ ಉಪ್ಪಿನಕಾಯಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಊಟದಲ್ಲಿ ಉಪ್ಪಿನಕಾಯಿ ಇಲ್ಲ ಅಂದರೆ ಊಟನೇ ಒಂದು ರುಚಿ ಕೊಡಲ್ಲ. ಹಾಗಾಗಿ ಉಪ್ಪಿನಕಾಯಿಗಳಲ್ಲಿ ಎಷ್ಟೊಂದು ಟೈಪ್ಸ್ ಹಾಕ್ತೀವಿ. ಅದರಲ್ಲಿ ಈ ಎರಳಿಕಾಯಿಗಿರೋ ಟೇಸ್ಟು ಮತ್ತು ಹೆಲ್ತ್ ಬೆನಿಫಿಟ್ಸು ಬೇರೆ ಯಾವ ಉಪ್ಪಿನಕಾಯಲ್ಲೂ ಇಲ್ಲ. ಹಾಗಾಗಿ ಈ ಒಂದು ಉಪ್ಪಿನಕಾಯಿನ ಯಾವ ರೀತಿ ಹಾಕೋದು ಜೊತೆಗೆ ಕೆಡದಿರೋ 1 ವರ್ಷಗಳ ಕಾಲ ಹೇಗಿಡೋದು ಅನ್ನೋದನ್ನ ಎಲ್ಲ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಹಾಗಾಗಿ ಬನ್ನಿ, ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ಇನ್ನು ಹೆಚ್ಚಿನ ಒಳ್ಳೊಳ್ಳೆ ರೆಸಿಪೀಸ್ನ ನೋಡ್ತಾಯಿರಿ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಈ ಎರಳಿಕಾಯಿ ಉಪ್ಪಿನಕಾಯಿನ ಯಾವ ವಿಧಾನದಲ್ಲಿ ಹಾಕಬೇಕು, ಯಾವ ನಿಯಮಗಳನ್ನ ನಾವು ಫಾಲೋ ಮಾಡಬೇಕು ಅಂತ ತುಂಬ ಸರಳವಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ನಾವು ಎರಳಿಕಾಯಿ ತೊಗೊಂಡ್ರೆ ಯಾವ ರೀತಿ ಎರಳಿಕಾಯಿ ತೊಗೋಬೇಕಪ್ಪ ಅಂದರೆ ತುಂಬ ಫ್ರೆಶ್ ಆಗಿರಬೇಕು. ಇದನ್ನು ತೊಗೊಂಡಿದ್ದ ದಿವಸನೇ ನಾವು ಉಪ್ಪಿನಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ 2-3 ದಿನ ಇಟ್ಟು ಕಾಯಿ ಮೆತ್ತವಾದರೆ ಚೆನ್ನಾಗಿರಲ್ಲ. ಹಾಗಾಗಿ ನಾವು ತೊಗೊಂಡಿರೋಂಥ ಎರಳಿಕಾಯಿ ಮೊದಲು ಚೆನ್ನಾಗಿ ನೀರಲ್ಲಿ ತೊಳಿಬೇಕು. ಆಮೇಲಿಂದ ಒಂದು ಒಣಗಿರೋ ಬಟ್ಟೆಯಿಂದ ಒರೆಸಿ ನೋಡಿ, ಈ ರೀತಿ ಎಲ್ಲ ಡ್ರೈ ಆಗಿರಬೇಕು. ಎಲ್ಲೂ ಸಹ ನೀರಿನ ಅಂಶ ಇರಲೇಬಾರ್ದು, ಸ್ವಲ್ಪ ಕೂಡ ನೀರಿರಬಾರ್ದು. ಒರೆಸಿದ್ದಾದಮೇಲೆ ಈ ಎರಳಿಕಾಯಿ ನಾವು ಶಾಪಿಂದ ತೊಗೊಂಬಂದಾಗ ನೋಡಬೇಕು, ಏನಾದರೂ ಕೆಳಗಡೆ ಬಿದ್ದು ಏಟಾಗಿದ್ದರೆ ಮೆತ್ತವಾಗಿದ್ದರೆ ಅಂತಹ ಕಾಯಿ ಏನಾದರೂ ನಾವು ಹಚ್ಬಿಟ್ಟು ಹಾಕಿದ್ರೆ ಖಂಡಿತ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ಹಾಗಾಗಿ ಈ ರೀತಿ ಗಟ್ಟಿಯಾಗಿ ಫ್ರೆಶ್ ಆಗಿರೋಂಥ ಕಾಯಿಗಳನ್ನೇ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಈಗ ಇದು ತೊಳೆದು ಒರೆಸಿ ಆರ್ಕೊಂಡಿದೆ. ಈಗ ಈ ಎರಳಿಕಾಯಿನ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಯಾವ ರೀತಿಯಾಗಿ ಪಿಕ್ಕಲ್ಲ ರೆಡಿ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ನಾನು ತೊಗೊಂಡಿರೋಂಥ ಎರಳಿಕಾಯಿನೆಲ್ಲ ಈಗ ಕಟ್ ಮಾಡಿಟ್ಕೊಂಡಿದ್ದೀನಿ. ಯಾವ ರೀತಿ ಕಟ್ ಮಾಡಬೇಕಪ್ಪ ಅಂದರೆ ಈ ರೀತಿ ಪೀಸ್ಗಳು ಸ್ವಲ್ಪ ತೆಳುವಾಗಿರಬೇಕು. ತೆಳುವಾಗಿದ್ದರೆ ಸ್ವಲ್ಪ ಬೇಗ ಇದು ಮೆತ್ತವಾಗುತ್ತೆ, ಮಾಗುತ್ತೆ ಉಪ್ಪಿನಕಾಯಿ. ಹಾಗಾಗಿ ಈ ರೀತಿ ಎಲ್ಲ ಉಪ್ಪಿನಕಾಯಿಗೆ ಎರಳಿಕಾಯಿ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇದನ್ನು ನಾವು ಮಣ್ಣಿನ ಜಾಡಿಗಳಲ್ಲಿ, ಈ ರೀತಿ ಜಾಡಿಗಳಲ್ಲಾದರೂ ಹಾಕ್ಬೋದು ಅಥವಾ ಏರ್ ಟೈಟ್ ಕಂಟೈನರಲ್ಲಾದರೂ ಹಾಕ್ಬೋದು. ನೋಡಿ, ಮಣ್ಣಿನ ಜಾಡಿಗಿಂತ ಈ ರೀತಿ ಏರ್ ಟೈಟ್ ಕಂಟೈನರ್ ತುಂಬ ಸೇಫ್. ಯಾಕೆಂದರೆ ಈ ಉಪ್ಪಿನಕಾಯಿಗೆ ಗಾಳಿ ಆಡಬಾರ್ದು. ಗಾಳಿ ಆಡಿದ್ರೆ ಉಪ್ಪಿನಕಾಯಿ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದಾದರೆ ನಾವು ತುಂಬ ಟೈಟಾಗಿ ಕ್ಯಾಪ್ ಹಾಕಿಟ್ರೆ ಯಾವುದೇ ರೀತಿಯಾಗಿ ಗಾಳಿ ಹೋಗಲ್ಲ. ಸೊ ನಾನು ಈ ರೀತಿ ಬಾಕ್ಸಲ್ಲೇ ಹಾಕ್ತೀನಿ. ಈ ಬಾಕ್ಸು ಸಹ ನಾವು ನೀಟಾಗಿ ತೊಳಿಬೇಕು, ಜೊತೆ ಒರೆಸ್ಬೇಕು. ಬಾಕ್ಸು ಸಹ ತೇವಾಂಶ ಇರಬಾರ್ದು. ಈ ರೀತಿ ರೆಡಿ ಮಾಡಿಟ್ಕೊಂಡು ನಾನು ಈ ಎರಳಿಕಾಯಿಂದ ಯಾವುದೇ ಬೀಜ ಸಹ ತೆಗಿಯಲ್ಲ. ಏಕೆಂದರೆ ಬೀಜಗಳಿದ್ರೂ ಏನು ಕಹಿ ಬರೋದು ಏನೂ ಆಗಲ್ಲ. ನಾವು ಉಪ್ಪಿನಕಾಯಿ ತಿನ್ನುವಾಗ ಬೀಜ ಸಿಕ್ಕಿದ್ರೆ ನಾವು ತೆಗೆದು ಪಕ್ಕಕ್ಕೆ ಇಡ್ಬೋದು. ಹಾಗಾಗಿ ಬೀಜಗಳನ್ನ ಸೇರಿಸಿ ನಾನು ಹಾಕ್ತಾಯಿದ್ದೀನಿ. ನೋಡಿ, ಈ ಎರಳಿಕಾಯಲ್ಲಿರೋ ರಸ ಎಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಎಷ್ಟು ಇದರಲ್ಲಿ ಜ್ಯೂಸ್ ಅಂಶ ಇರುತ್ತೋ ಎರಳಿಕಾಯಿ ಅಷ್ಟೇ ಫ್ರೆಶ್ ಆಗಿರುತ್ತೆ ಅಂತ ಅರ್ಥ. ನೋಡಿ, ಎಲ್ಲವನ್ನು ಈಗ ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ. ನೋಡಿ, ಇದು ಉಪ್ಪು ಯಾವ ಪ್ರಮಾಣದಲ್ಲಿ ಸೇರಿಸ್ಬೇಕಪ್ಪ ಅಂತಂದರೆ ನೋಡ್ತಾಯಿರಿ, ನಾವು ಈ ರೀತಿಯಾಗಿ ಹಿಡಿದ್ರೆ ಒಳ ಇಡಿ, ಈ ರೀತಿ ಒಳಗಡೆ ಹಿಂಗೆ ಮುಷ್ಟಿಯಲ್ಲಿ ಹಿಡ್ಕೊಳ್ಳೋಷ್ಟು ಇಡಿ. ನೀವು ಎಷ್ಟು ಎರಳಿಕಾಯಿ ತೊಗೊಂಡಿರ್ತೀರೋ ಅಷ್ಟು ಇಡಿಯನ್ನು ಹಾಕ್ರಿ. ಅದು 100% ಕರೆಕ್ಟಾಗಿರುತ್ತೆ. ಉಪ್ಪು ಹೆಚ್ಚು ಆಗಲ್ಲ, ಕಡಿಮೆನೂ ಆಗಲ್ಲ. ಕರೆಕ್ಟಾಗಿ ನಾನು 5 ಎರಳಿಕಾಯಿನ ತೊಗೊಂಡಿದ್ದೀನಿ. 5 ಒಳ ಇಡಿಯಷ್ಟು ಉಪ್ಪನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ 5 ಇಡಿ ಉಪ್ಪು ಸೇರಿಸಾಗಿದೆ. ಒಳ ಇಡಿ. ಈಗ ಎಲ್ಲವನ್ನು ಒಂದ್ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡೋಣ. ಎಲ್ಲ ಒಳಗಡೆ ಹೋದ್ಮೇಲೆ ಇದನ್ನು ನಾವೇನು ಮಾಡಬೇಕಪ್ಪ ಅಂದರೆ ಮಿಕ್ಸ್ ಮಾಡಿದ್ಮೇಲೆ 2 ಡೇಸ್ ಹಾಗೆ ಬಿಟ್ಬಿಡಬೇಕು. 2 ಡೇಸ್ ಇದು ಉಪ್ಪಿನ ನೀರು ಜೊತೆಗೆ ಎಲ್ಲ ಮೆತ್ತವಾಗುತ್ತೆ. ಆಮೇಲಿಂದ ನಾವು ಇದಕ್ಕೆ ಖಾರ ಮಿಕ್ಸ್ ಮಾಡಬೇಕಾಗುತ್ತೆ. ಹಾಗಾಗಿ ಇದಕ್ಕೆಲ್ಲ ಒಳ್ಳೆಯದೇ ಮಿಕ್ಸ್ ಕೊಟ್ಟರೆ ಇದು ಒಂದು 2 ಅವರ್ಸ್ ಆದಮೇಲೆ ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಇದಕ್ಕೆ ನಾಳೆ 2 ದಿವಸ ಆದಮೇಲೆ ಇದಕ್ಕೆ ಖಾರಕ್ಕೆ ಎಷ್ಟು ಮೆಣಸಿನ್ಕಾಯಿ ಹಾಕಬೇಕು, ಏನೇನು ಖಾರ ಹಾಕಬೇಕು ಅಂತ ಆಮೇಲೆ ನೋಡೋಣ ಬನ್ನಿ. ಈಗ ಇದಕ್ಕೆ ಕ್ಯಾಪ್ ಕ್ಲೋಸ್ ಮಾಡಿ ನಾನು 2 ಡೇಸ್ ಹಾಗೆ ಬಿಡ್ತೀನಿ. ಆಮೇಲಿಂದ ನೋಡೋಣ. ತುಂಬ ಟೈಟಾಗಿ ಕ್ಯಾಪ್ ಹಾಕಬೇಕು, ಯಾವುದೇ ರೀತಿಯಾಗಿ ಗಾಳಿ ಹೋಗಬಾರ್ದು. ನೋಡಿ, ಈ ಎರಳಿಕಾಯಿನ ಕಟ್ ಮಾಡಿ ನಾನು 3 ಡೇಸ್ ಆಗಿದೆ ಹೇಳಿದ್ನಲ್ವ. 2 ಡೇಸು 3 ಡೇಸ್ ಹಾಗೆ ಉಪ್ಪು ಹಾಕ್ಬಿಟ್ಟಿಟ್ರೆ ಇದು ಸ್ವಲ್ಪ ಸಾಫ್ಟಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ. ಬ್ಯಾಕ್ ಸೈಡಲ್ಲಿ ನೋಡಿ, ಈ ರೀತಿ ಗ್ರೀನ್ ಕಲರ್ ಹೋಗಿ ಸ್ವಲ್ಪ
ಹಣ್ಣಾಗಿರೋ ಕಲರ್ ಬಂದಿರುತ್ತೆ. ಈ ಟೈಮಲ್ಲಿ ನಾವು ಇದಕ್ಕೆ ಒಂದು ಖಾರವನ್ನು ಹಾಕಬೇಕಾಗುತ್ತೆ. ಈ ಖಾರ ಹಾಕೋದಕ್ಕೆ ನಾನು ಏನೇನು ಉಪಯೋಗಿಸ್ತಾ ಇದ್ದೀನಪ್ಪ ಅಂದರೆ, ಒಂದು 15 ಬ್ಯಾಡಗೆ ಮೆಣಸಿನ್ಕಾಯಿ. ಇದು ಕಲ್ಲರು ಮತ್ತು ಟೇಸ್ಟ್ ಎರಡನ್ನೂ ಕೊಡುತ್ತೆ. ಖಾರಕ್ಕಾಗಿ ಖಾರದ ಮೆಣಸಿನ್ಕಾಯಿ ಗುಂಟೂರು ಒಂದು 20 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಜೊತೆಗೆ 1 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಯಾಕೆಂದರೆ ಬರೀ ನಾನು 5 ಎಳ್ಳಿಕಾಯಿ ಹಾಕಿರೋದ್ರಿಂದ ಮೆಂತ್ಯವನ್ನು ಜಾಸ್ತಿ ಹಾಕ್ತಾಯಿಲ್ಲ, ಕಹಿ ಆಗುತ್ತೆ ಅಂತ ಅರ್ಧ ಸ್ಪೂನ್ ಮಾತ್ರ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಸಾಸಿವೆನ ಹಾಕಿದ್ದೀನಿ. ಜೊತೆಗೆ ಅರ್ಧದಿಂದ 3/4 ಸ್ಪೂನಷ್ಟು ಇಂಗು. ಇಷ್ಟು ಪದಾರ್ಥಗಳನ್ನ ಸೇರಿಸ್ಬೇಕಾಗುತ್ತೆ. ಮೊದಲಿಗೆ ನಾವೇನು ಮಾಡಬೇಕು ಅಂದರೆ, ಮಿಕ್ಸಿ ಜಾರ್ ತೊಗೊಂಡು ಇವೆಲ್ಲವನ್ನು ನೀರು ಹಾಕ್ತಿರ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ. ನೈಸಾಗಿ ಪೌಡರ್ ಮಾಡಿಕೊಂಡು ಆಮೇಲಿಂದ ನಾವು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾದ ಅಂಶ ಏನಂದರೆ, ಈ ಮೆಣಸಿನ್ಕಾಯಿಗಳನ್ನ ನಾವು 1 ಅವರ್ ಬಿಸಿಲಲ್ಲಿ ಇಡಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ತುಂಬ ಕ್ರಿಸ್ಪಿಯಾಗಿ ಬರಬೇಕು. ಈ ರೀತಿ ಕ್ರಿಸ್ಪಿಯಾಗಿ ಬಂದರೆ ಪೌಡರ್ ತುಂಬ ನೈಸಾಗುತ್ತೆ, ಇಲ್ಲಾಂದರೆ ನೈಸ್ ಪೌಡರ್ ಆಗೋಲ್ಲ. ಈಗ 1 ಅಥವಾ 2 ಅವರ್ಸ್ ನಾವು ಬಿಸಿಲಲ್ಲಿ ಹಾಕ್ಬಿಟ್ಟು ಈ ರೀತಿ ಗರಿ ಗರಿ ಅನ್ನಂಗೆ ಆದಮೇಲೆ ನಾವು ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ನಾನು ತೊಗೊಂಡಿರೋಂಥ ಸಾಸಿವೆ ಮತ್ತು ಮೆಂತ್ಯವನ್ನು ಜಾರಲ್ಲಿ ಸೇರಿಸ್ತಾ ಇದ್ದೀನಿ. ಜೊತೆಗೆ ಈ ಮೆಣಸಿನ್ಕಾಯಿಗಳನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ನೈಸಾಗಿ ಪೌಡರ್ ಮಾಡ್ಕೊಂಡು ಬರ್ತೀನಿ. ಇವೆಲ್ಲವನ್ನು ಹಾಕಿ ತುಂಬ ನೀರೇನು ಸೇರಿಸ್ಬಾರ್ದು, ಬರೀ ಈ ಮೆಣಸಿನ್ಕಾಯಿಗಳನ್ನ ಪೌಡರ್ ಮಾಡೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿ ತುಂಬ ನೈಸಾಗಿ ಪೌಡರ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ನೈಸಾಗಿದೆ. ಈ ರೀತಿ ಪೌಡರ್ ಮಾಡ್ಕೊಂಡ್ಮೇಲೆ ನಾವು ಆಲ್ರೆಡಿ ಈ ಬಾಕ್ಸ್ ಒಳಗಡೆ ಇದರಲ್ಲೇ ಸೇರಿಸ್ಕೊಂಡ್ಬಿಡೋಣ. ಬೇರೆ ಬಾಕ್ಸಲ್ಲಿ, ಬೇರೆ ಬೌಲಲ್ಲಿ ಏನು ಹಾಕೋದು ಬೇಡ, ಇದರಿಂದನೇ ಮಿಕ್ಸ್ ಮಾಡ್ಕೊಬೋದು. ಅಥವಾ ಏನಾದರೂ ಇದ್ದರೆ ಬೇರೆ ಒಂದು ಬೌಲಲ್ಲಿ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಬೋದು. ತೊಗೊಂಡಿರೋಂಥದ್ದನ್ನ ಹಾಕ್ಬಿಟ್ಟು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪೌಡರ್ ಸೇರಿಸ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಹಿಂಗನ್ನು ಸೇರಿಸ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಹಿಂಗನ್ನು ಸೇರಿಸೋಣ. ಹಿಂಗೆ ಹಾಕೋದ್ರಿಂದ ಈ ಉಪ್ಪಿನಕಾಯಿ ಹೆಚ್ಚು ದಿನ ಕೆಡದಿರ ಇರುತ್ತೆ. ಹಾಗಾಗಿ ಎಲ್ಲವನ್ನು ಹಾಕಿದ ಮೇಲೆ ಇದನ್ನು ಒಳ್ಳೆಯದೊಂದು ಮಿಕ್ಸ್ ಕೊಡಬೇಕು. ನಾವು ಉಪಯೋಗಿಸೋಂಥ ಇಷ್ಟು ನಾವು ಉಪ್ಪಿನಕಾಯಿ ಖಾರ ಎಲ್ಲ ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ಕೈಯನ್ನು ಇಡಬಾರ್ದು. ಜೊತೆಗೆ ತೇವಾಂಶ ಇರೋಂಥ ಸ್ಪೂನನ್ನು ನಾವು ಇಡಬಾರ್ದು. ಒಣಗಿರೋಂಥ ಸ್ಪೂನನ್ನು ಇಟ್ಟು ಇದನ್ನೆಲ್ಲ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ನೋಡ್ತಾ ಇದ್ದೀರಲ್ಲ, ಇದಕ್ಕೆಲ್ಲ ಒಳ್ಳೆಯದೊಂದು ಮಿಕ್ಸ್ ಕೊಟ್ಟಿದ್ದೀನಿ. ಒಂದು ಬೌಲಲ್ಲಿ ತೆಗೆದಿಟ್ಟಿದ್ದೀನಿ. ಈ ರುಚಿಕರವಾದಂಥ ಇಷ್ಟು ನಾವು ಮಾಡಿದ್ರೆ ಒಳ್ಳೆಯ ಒಂದು ರುಚಿಯಾದಂಥ ಉಪ್ಪಿನಕಾಯಿ ರೆಡಿಯಾಗುತ್ತೆ. ಈ ಉಪ್ಪಿನಕಾಯಿ ವಿಶೇಷ ಇನ್ನೊಂದೇನಪ್ಪ ಅಂದರೆ, ಹೆಚ್ಚು ದಿನ ಕೆಡದಿರ ಇಟ್ಕೊಳ್ಬೇಕು ಅಂದರೆ ನೀವು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಡ್ತೀರಲ್ಲ, ಇದು ಇನ್ನೂ 1 ವಾರ ಬೇಕು ಉಪಯೋಗಿಸೋಕ್ಕೆ. 1 ವಾರ ಆದಮೇಲೆ ಇದು ತುಂಬ ಸಾಫ್ಟಾಗುತ್ತೆ, ಆವಾಗ ನಾವು ಉಪಯೋಗಿಸ್ಬೋದು. ಜೊತೆಗೆ ನಾವು ಪ್ರತಿದಿನ ಉಪಯೋಗಿಸುವಾಗ ಆ ದೊಡ್ಡ ಬಾಕ್ಸಿಂದನೇ ತಕ್ಕೋಬಾರ್ದು, ಏಕೆಂದರೆ ಅದರಲ್ಲಿ ಗಾಳಿ ಹೋಗುತ್ತೆ. ನಾವು ಬೇರೆ ಒಂದು ಚಿಕ್ಕ ಕಂಟೈನರ್ಗೆ ತಕ್ಕೊಂಡು ಯೂಸ್ ಮಾಡಬೇಕಾಗುತ್ತೆ. ಆ ರೀತಿಯಾಗಿ ಗಾಳಿ ಹೋಗಿದ್ರೆ ಇಟ್ಟರೆ ಈ ಒಂದು ಎಳ್ಳಿಕಾಯಿ ಉಪ್ಪಿನಕಾಯಿನ ಮಿನಿಮಮ್ ಅಂದರೆ ನಾವು 1 ವರ್ಷದವರೆಗೂ ಇಟ್ಕೊಳ್ಬೋದು. ಹಾಗಾಗಿ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಥ್ಯಾಂಕ್ ಯು.